ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥದ್ದು ನಮ್ಮ ಅಲಮಾರಿ ಬುಡಕಟ್ಟು ಮಹಾಸಭಾದ ಜಿಲ್ಲಾಧ್ಯಕ್ಷರಾದಂಥ ಎಸ್ ವಿ ಗಂಗಾಧರಪ್ಪ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿ ಡಾಕ್ಟರ್ ಶ್ರೀನಿವಾಸ್ ಅವರು, ಹಾಗೆಯೇ ಅಲಮಾರಿ ಬುಡಕಟ್ಟು ಮಹಾಸಭಾದ ಬುಡುಗಜಂಗ ಸಮುದಾಯದ ಜಿಲ್ಲಾಧ್ಯಕ್ಷರಾದಂಥ ವಕೀಲರಾದಂಥ ರಮೇಶ್ ಅವರು, ನಮ್ಮ ಅಲಮಾರಿ ಬುಡಕಟ್ಟು ಮಹಾಸಭಾದ ಫೌಂಡರ್ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ರಾಮಯ್ಯನಪ್ಪ ಅವರು, ಅಂದಿಜೋಗಿ ಸಮುದಾಯದಿಂದ ಅಶ್ವತ್ಥಪ್ಪ ಅವರು ಉಪಾಧ್ಯಕ್ಷರು ನಮ್ಮ ಅಲಮಾರಿ ಬುಡಕಟ್ಟು ಮಹಾಸಭಾ, ಹಾಗೆಯೇ ಅಲಮಾರಿ ಬುಡಕಟ್ಟು ಮಹಿಳಾ ಸದಸ್ಯರಾಗಿರ್ತಕ್ಕಂಥ ಮಾಲಮ್ಮ ಅವರು, ಮತ್ತೊಬ್ಬರು ಮಹಿಳಾ ಸದಸ್ಯರಾಗಿರ್ತಕ್ಕಂಥ ಗಂಗರತ್ನಮ್ಮ ಅವರು ಎಲ್ಲರೂ ಕೂಡ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವ್ಯಾವ ಕೃತ್ಯ ಕೊರತೆಯಾಗುತ್ತೆ ಸಮುದಾಯಗಳಿದೆಯೋ ಅವನ್ನು ವರ್ಗೀಕರಣ ಮಾಡ್ತಾರೆ. ನಾಗಮೋಹನ್ ದಾಸರ್ ಅವರ ಆಯೋಗ ವರದಿ ಮಾಡ್ತಾರೆ. ಅಸ್ಪೃಶ್ಯ ಸಮುದಾಯಗಳಲ್ಲೇ 49 ಜಾತಿಗಳು, ಪುರುಷ ಸಮುದಾಯಗಳಿರ್ತಕ್ಕಂಥ 18 ಮತ್ತು 19 ಎಡಗೈ ಮತ್ತು ಬಲಗೈ ಸಮುದಾಯಗಳಿಗೆ 6% ಅಂತ ಇತ್ತು. ಅಲೆಮಾರಿ ಸಮುದಾಯಗಳನ್ನ 49 ಜಾತಿಗಳನ್ನ ಎತ್ಕೊಂಡು ಹೋಗಿ ಗೋವಿ ಲಂಬಾಣಿ ಕೊಟ್ಟ ಸಮುದಾಯಗಳ ಜೊತೆ ಮರ್ಜ್ ಮಾಡ್ತಾರೆ. ಈಗ ಏನಾಗ್ತದೆ ಅಂದ್ರೆ ಬಲಾಢ್ಯರ ಜೊತೆ ನಮ್ಮನ್ನು ಅಸ್ಪೃಶ್ಯ ಸಮುದಾಯಗಳು 5,000, 3,000, 8,000, 4,000 ಇರ್ತಕ್ಕಂಥ ಜನಸಂಖ್ಯೆ ಜೊತೆಗೆ 50 ಲಕ್ಷ, 30 ಲಕ್ಷ, 40 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಬಲಾಢ್ಯರ ಜಾತಿಗಳ ಜೊತೆ ನಮ್ಮನ್ನು ಮರ್ಜ್ ಮಾಡಿ ಮೀಸಲಾತಿ ಎಲ್ಲಿ ಪಡೀಲಿಕ್ಕೆ ಸಾಧ್ಯ? ನಮ್ಮಲ್ಲಿ ಯಾವುದೇ ರೀತಿ ಅಲೆಮಾರಿ ಸಮುದಾಯಗಳು ಉದ್ಯೋಗವಂತರಿಲ್ಲ, ವಿದ್ಯಾವಂತರಿಲ್ಲ, ಹೋರಾಟ ಮಾಡುವಂಥ ನಾಯಕತ್ವ ಗುಣ ಹೊಂದಿರ್ತಕ್ಕಂಥ ನಾಯಕರುಗಳು ಇಲ್ಲ. ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ. ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಏನಂತಂದ್ರೆ ಜಸ್ಟಿಸ್ ನಾಗಮೋಹನ್ ದಾಸರ ಆಯೋಗದಂತೆ ಅಲೆಮಾರಿಗಳು 40-90 ಅತ್ಯಂತ ಹಿಂದುಳಿದ ಸಮುದಾಯ ಅಂತ ಹೇಳ್ಬಿಟ್ಟು ನಮ್ಮನ್ನ ಶೆಡ್ಯೂಲ್ ಮಾಡಿ ಇವರಿಗೆ 1% ಮೀಸಲಾತಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ವರದಿ ಮಾಡಿದಾಗ, ಆದರೆ ನಮ್ಮ ಮುಂದಿನ ಪೀಳಿಗೆಗೆ ಏನೀಗ ಮುಂದಿನ ಪೀಳಿಗೆ ಇರ್ತಕ್ಕಂಥ ಏನಿದ್ದಾರೆ ಅವರಿಗೆ ಮೀಸಲಾತಿ ನಮಗೆ ಬೇಕೇ ಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಈ ಒಂದು ಸೆಷನ್ನಲ್ಲಿ ನಮ್ಮ ಒಂದು ಅಕ್ವತ್ಯ ಏನಪ್ಪ ಅಂತ ಹೇಳಿದ್ರೆ ಈ ಒಂದು 1% ಮೀಸಲಾತಿ ಕೊಡಲೇಬೇಕಂತೇಳಿ ನಾವು ಎಲ್ಲ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಅಲಮಾರಿ ಬುಡಕಟ್ಟು ಮಹಾಸಭಾದಿಂದ ಎಲ್ಲ ಅಂದಿಜೋಗಿ ಸಮುದಾಯ ಆಗಿರ್ಬೋದು, ದೊಂಬರ್ ಸಮುದಾಯ ಆಗ್ಬೋದು, ಶಿಲೇಕೇತ ಸಮುದಾಯ ಆಗಿರ್ಬೋದು, ದಕ್ಕಲಿಗ ಸಮುದಾಯ ಆಗ್ಬೋದು, ಮಾಲಸನ್ಯಾಸಿ ಆಗಿರ್ಬೋದು, ಇನ್ನು ಅನೇಕ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ 9 ರಿಂದ 11 ಜಿಲ್ಲೆಗಳು, 11 ಜಾತಿಗಳು ನಮ್ಮ ಒಂದು ಅಲಮಾರಿ ಸಮುದಾಯಗಳಲ್ಲಿ ಬರ್ತವೆ. ಇವತ್ತು ನಾವು ನೋಡ್ಬೋದು, ಇವತ್ತು ನಗರಗೆರೆ ಮತ್ತು ಬೇರೆ ಬೇರೆ ಕಡೆ ನೋಡಿದ್ರೆ ಇವತ್ತು ಕೂಡ ಆ ಒಂದು ಅರಕಲು ಸೀರೆ ಹಾಕ್ಕೊಂಡು ಗುಡಿಸ್ಲಿಕ್ಕೆ ಜೀವನ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಕ್ಕೆ ಇದೆಲ್ಲ ಕಣ್ಣು ಕಾಣೋದಿಲ್ವೇ? ನಾವು ವಾಸ್ತವವಾಗಿರ್ತಕ್ಕಂಥ ಅಂಶವನ್ನು ನಾವು ಹೇಳ್ತಾ ಇದ್ದೀವಿ. ಯಾಕೆ ಕೊಟ್ಬಿಡಿ, ಯಾಕೆ ನಮಗೆ ಈ ಥರ ಕೊಡೋದು ಬಿಡೋದು, ಆಮೇಲೆ ಆಸೆಗಳು ನಿರಾಸೆಗಳು ಇಡುವಂಥದ್ದು ಬೇಡ. ನಮಗೆ ಸ್ಪಷ್ಟವಾದಂಥ ಮಾಹಿತಿ ಕೊಡಿ ಮತ್ತು ನಮಗೆ ಮೀಸಲಾತಿಯನ್ನು ಕೊಡಿ ಅಂತೇಳಿ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾನು ಡಾಕ್ಟರ್ ಶ್ರೀನಿವಾಸು, ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಅಲಮಾರಿ ಬುಡಕಟ್ಟು ಮಹಾಸಭಾ ವತಿಯಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ.